ಈಗ ಪೊಲೀಸರಿಗೆ ಸಿಕ್ಕಿದ್ದಾನೆ ಸರ್, ಈಗ ಏನು ಹೇಳ್ತೀರಾ ಸರ್ ಪೊಲೀಸ್ನವರಿಗೆ ಅವ್ನು ಯಾವ ರೀತಿ ಶಿಕ್ಷೆ ಆಗಬೇಕು? ಇಲ್ಲ, ಪೊಲೀಸರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಎಲ್ಲ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನಮಗೂ ಆಶ್ವಾಸನೆ ಕೊಟ್ಟಿದ್ದಾರೆ. ನಮಗೂ ಅವ್ರ ಮೇಲೆ ಅಪಾರವಾದ ಗೌರವ ಇದೆ. ಮಾಡ್ತಾರೆ, ಇದಕ್ಕೊಂದು ನ್ಯಾಯ ಒದಗಿಸೇ ಕೊಡ್ತಾರೆ ಅನ್ನೋದು ಭಾರಿ ನಂಬಿಕೆ ಇದೆ ನಮಗೆ. ಪೊಲೀಸರ ಮೇಲೆ ತುಂಬ ವಿಶ್ವಾಸ ಇದೆ, ತುಂಬ ನಂಬಿಕೆ ಇದೆ. ಅವ್ರ 6 ತಿಂಗಳಿಂದ ನಿಮಗೆ ಡೌಟ್ ಬರ್ನಿಲ್ವಾ ಸರ್? ಇಲ್ಲ, ಬರೋ ಥರ ಏನಾಯಿತು ಅಂದರೆ ಇದು ಬೇರೆ ಪ್ರಿಲಿಮಿನರಿ ಪೋಸ್ಟ್ ರಿಪೋರ್ಟಲ್ಲಿ ಬಂದಾಗಲೂ ನಮಗೇನೋ ಅಲ್ಲಿ ಏನೋ ಅಷ್ಟು ಅನುಮಾನಾಸ್ಪದವಾಗಿ ಏನೂ ಕಾಣಿಸ್ಲಿಲ್ಲ. ಅದರಿಂದ ಏನಾಗಿರ್ಬೋದು ಅನ್ನೋದು ಸಂಶಯ ಇರೋದ್ರಿಂದ ಯಾವುದೊಂದು ಆಪಾದನೆ ಮಾಡೋದು ಸರಿ ಇರಲ್ಲ, ನಮ್ಗೆ ತಿಳಿದೇ ಸರಿ ಇರಲ್ಲ ಅಂತ ವೆಯ್ಟ್ ಮಾಡಿದ್ವಿ. FSL ರಿಪೋರ್ಟ್ ಬಂದ ಮೇಲೇ ನಮಗೆ ಗೊತ್ತಾಗಿದ್ದು ಈ ಥರ ಘಟನೆ ಆಗಿದೆ ಅಂತ. ಅವಾಗ ಇಮಿಡಿಯೇಟಾಗಿ ನಾನು ಬಂದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಪ್ರೊಸೀಜರ್ನ ಮಾಡಿಸ್ತಾ ಇದ್ದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಮೃತಪಟ್ಟಿರುವಂತಹ ಕೃತಿಕಾ ರೆಡ್ಡಿ ಅವರ ತಂದೆ ಮುನಿರೆಡ್ಡಿ ಅವರ ಮಾತಾಗಿರುವಂಥದ್ದು. ಈಗ ತಮ್ಮ ಮಗಳ ಸಾವಿಗೆ ಈಗ ಪೊಲೀಸರು ನ್ಯಾಯವನ್ನು ದೊರಕಿಸ್ತಾರೆ ಅನ್ನೋ ನಂಬಿಕೆ ಕೂಡ ನನ್ನಲ್ಲಿದೆ ಅನ್ನೋದು ಮುನಿರೆಡ್ಡಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ಮಹಾಂತೇಶ್ ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.